ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಪ್ಲಾನ್ನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋವನ್ನ ಪ್ರಾರಂಭಿಸ್ತೀನಿ. ಅದಕ್ಕಿಂತ ಮೊದಲು ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ಗೆ ಭೇಟಿ ಕೊಟ್ಟಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಈಗ ನಾನು ಒಂದು ನಿಮಗೆ ಸ್ಕೀಮ್ನ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಈ ಒಂದು ಸ್ಕೀಮಲ್ಲಿ ನೀವು ಇನ್ವೆಸ್ಟ್ ಅನ್ನ ಮಾಡಿದ್ರೆ ನಿಮ್ಮ ಹಣದ ಮೇಲೆ ಜನರೇಟ್ ಆಗುವ ಬಡ್ಡಿ ಇದೆಯಲ್ವಾ, ಅದು ನಿಮ್ಮ ಖಾತೆಗೆ ಪ್ರತಿ ತಿಂಗಳು ಬರುತ್ತೆ. ಸೊ ಯಾವ ರೀತಿ ಹಣ ಬರುತ್ತೆ, ನೀವು ಎಷ್ಟು ಇನ್ವೆಸ್ಟ್ ಅನ್ನ ಮಾಡಬೇಕು, ಯಾವುದು ಈ ಸ್ಕೀಮ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಮೇನ್ ಕಂಡೀಷನ್ ಏನು, ಎಲ್ಲವನ್ನು ಸಹ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೋಡಿ, ಮೊದಲಿಗೆ ನೀವು ಈ ಒಂದು ಖಾತೆಯಲ್ಲಿ ಪ್ರತಿ ತಿಂಗಳು ನಿಮ್ಮ ಹಣದ ಮೇಲೆ ಜನರೇಟ್ ಆಗ್ತಕ್ಕಂತಹ ರಿಟರ್ನ್ಸ್ ಅನ್ನ ಪಡ್ಕೋಬೇಕಂತಂದ್ರೆ ಸೊ ಮೊದಲಿಗೆ ನೀವೇನ್ ಮಾಡಬೇಕು, ಇನ್ವೆಸ್ಟ್ ಅನ್ನ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು 10 ಲಕ್ಷನೋ 20 ಲಕ್ಷನೋ 30 ಲಕ್ಷನೋ ಯಾವುದೋ ಒಂದು ಲ್ಯಾಂಡ್ ಅನ್ನ ಮಾರಿದ್ರೆ ಬಂದಿರತಕ್ಕಂತಹ ಹಣ ಇದ್ರೆ ಅದನ್ನ ಇನ್ವೆಸ್ಟ್ ಮಾಡಿ ಪ್ರತಿ ತಿಂಗಳು ಅದ್ರ ಮೇಲೆ ಜನರೇಟ್ ಆಗ್ತಕ್ಕಂತಹ ಬಡ್ಡಿಯ ಲಾಭವನ್ನ ನೀವೇನ್ ಮಾಡ್ಬೋದು, ಪಡ್ಕೋಬಹುದಾಗಿರತ್ತ. ಸೊ ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಆವರೇಜ್ ಆಗಿ ಒಂದು 30 ಲಕ್ಷ ಇದೆ ಅಂತ ತಿಳ್ಕೊಳ್ಳೋಣ. ಓಕೆನಾ, 30 ಲಕ್ಷ ಇಲ್ದಿದ್ರು ಪರವಾಗಿಲ್ಲ, ನೀವು ಆವ್ರೇಜ್ ಅನ್ನ ಮಾಡ್ಕೊಳ್ಳಿ. ನಾನು ಫಾರ್ ಎಕ್ಸಾಂಪಲ್ ಅಂತ ಹೇಳಿ ತಗೊಂತಿರೋದು 30 ಲಕ್ಷ ಇದೆ ಅಂತ ತಿಳ್ಕೊಳ್ಳೋಣ. ಆ ಒಂದು 30 ಲಕ್ಷದಲ್ಲಿ ಫಾರ್ ಎಕ್ಸಾಂಪಲ್ ನಾನೀಗ ಒಂದು 2 ನಿಮಗೆ ಮೆಥಡ್ಸ್ ಅನ್ನ ಹೇಳ್ಕೊಡ್ತೀನಿ. ಈ 30 ಲಕ್ಷದಲ್ಲಿ 15 ಲಕ್ಷವನ್ನ ನೀವೇನಾದ್ರೂ ನಾನು ಹೇಳ್ತಕ್ಕಂಥ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪ್ರತಿ ತಿಂಗಳು ಇಲ್ಲ ಅಂತಂದ್ರೂ ಸಹ ನಿಮ್ಮ ಖಾತೆಗೆ 9,250 ರೂಪಾಯಿ ಬರುತ್ತೆ. ಸೊ ಯಾವ ರೀತಿ ಹಣ ಬರುತ್ತೆ ಈ ಸ್ಕೀಮ್ನ ಬಗ್ಗೆ ಈಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಸ್ಕೀಮ್ನ ಹೆಸರು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಹೇಳಿ. ಇದು ಒಂದು ಗವರ್ನಮೆಂಟ್ ಸ್ಕೀಮ್ ಆಗಿರುತ್ತೆ. 100% ಸೇಫ್ ಆ್ಯಂಡ್ ಸೆಕ್ಯೂರಿಟಿ ಆಗಿರುತ್ತೆ. ಓಕೆನಾ, ಈಗ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ನೀವು ಎಷ್ಟು ಹಣವನ್ನು ಇನ್ವೆಸ್ಟ್ ಮಾಡ್ಬೋದು ಅಂತಂದ್ರೆ ಮಿನಿಮಮ್ ಬಂದ್ಬಿಟ್ಟು 1,000ವನ್ನಾದ್ರೂ ನೀವು ಇನ್ವೆಸ್ಟ್ ಮಾಡಲೇಬೇಕಾಗತ್ತಾ. ಮ್ಯಾಕ್ಸಿಮಮ್ ಬಂದ್ಬಿಟ್ಟು 9 ಲಕ್ಷವನ್ನ ನೀವು ಇನ್ವೆಸ್ಟ್ ಅನ್ನ ಮಾಡ್ಬೋದಾಗಿರತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಜಾಯಿಂಟ್ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ, ನೀವು ಮತ್ತೆ ನಿಮ್ಮ ವೈಫ್ ಸೇರಿ ಒಂದೇ ಅಕೌಂಟ್ ಅನ್ನ ಓಪನ್ ಮಾಡಿ ಜಾಯಿಂಟ್ ಅಕೌಂಟ್ ಅನ್ನು ನೀವೇನಾದ್ರು ಓಪನ್ ಮಾಡಿದ್ರೆ ಸೊ ನೀವು ಮ್ಯಾಕ್ಸಿಮಮ್ ಬಂದ್ಬಿಟ್ಟು 15 ಲಕ್ಷದವರೆಗೂ ನೀವು ಇನ್ವೆಸ್ಟ್ ಅನ್ನ ಮಾಡ್ಬೋದಾಗಿರುತ್ತೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ಲಿ. ಸೊ ಟೆನ್ಯೂರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಟೆನ್ಯೂರ್ ಬಂದ್ಬಿಟ್ಟು 5 ವರ್ಷ ಟೆನ್ಯೂರ್ ಇರುತ್ತೆ. ನೀವು 15 ಲಕ್ಷವನ್ನ ಇನ್ವೆಸ್ಟ್ ಅನ್ನ ಮಾಡಿದೀರಾ. ಓಕೆನಾ, 15 ಲಕ್ಷದ ಮೇಲೆ ಇಂಟ್ರೆಸ್ಟ್ ಎಷ್ಟು ಜನರೇಟ್ ಆಗುತ್ತೆ ಅಂತಂದ್ರೆ 7.4%. ಸೊ ಸದ್ಯಕ್ಕೆ ಇರ್ತಕ್ಕಂತಹ ರೇಷಿಯೋ ಇದು 7.4%. ಈ 7.4% ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಬರುತ್ತಾ. ಓಕೆನಾ, ಸೊ ಎಷ್ಟು ಅಮೌಂಟ್ ಬರುತ್ತೆ ಅಂತಂದ್ರೆ ಈಗ 15 ಲಕ್ಷಕ್ಕೆ ಪ್ರತಿ ತಿಂಗಳು ಜನರೇಟ್ ಆಗ್ತಕ್ಕಂತಹ ಬಡ್ಡಿ ಎಷ್ಟು ಗೊತ್ತಾ, 9,250 ರೂಪಾಯಿ. ಓಕೆನಾ, 9,250 ರೂಪಾಯಿ ಇಂಟು 5 ವರ್ಷ ಅಂತಂದ್ರೆ 60 ತಿಂಗಳು. 60 ತಿಂಗಳಿಗೆ ನಿಮಗೆ 5,50,000 ರೂಪಾಯಿ ಇದು ನಿಮ್ಮ ಲಾಭ. ನಿಮ್ಮ 15 ಲಕ್ಷ ಅದೇ ರೀತಿ ಇರುತ್ತೆ. 15 ಲಕ್ಷದ ಮೇಲೆ 5 ವರ್ಷಕ್ಕೆ ನಿಮಗೆ ಜನರೇಟ್ ಆಗಿರ್ತಕ್ಕಂತಹ ಬಡ್ಡಿ ಎಷ್ಟು ಹೇಳಿ, 5,50,000 ರೂಪಾಯಿ ಬಡ್ಡಿ ಆಗಿರುತ್ತೆ. ಸೊ ನಿಮಗೆ ಪ್ರತಿ ತಿಂಗಳು 9,250 ರೂಪಾಯಿ ನಿಮ್ಮ ಖಾತೆಗೆ ಬರುತ್ತೆ. ನಿಮ್ಮ 15 ಲಕ್ಷ ಅದೇ ರೀತಿ ಸೇಫ್ ಆಗಿನೇ ಇರುತ್ತೆ. ಸೊ ಇದು ಮೊದಲನೇ ಇನ್ಫಾರ್ಮೇಶನ್. ಅಂತಂದ್ರೆ ಈಗ ನೀವು 15 ಲಕ್ಷವನ್ನ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಹತ್ರ ಇನ್ನೂ 15 ಲಕ್ಷ ಇದೆ. ನಾನು ಎಕ್ಸಾಂಪಲ್ ತಗೊಂಡಿರೋದು 30 ಲಕ್ಷಕ್ಕೆ. ಓಕೆನಾ, ನೀವು ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ಯಾಕೆಂತಂದ್ರೆ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು 15 ಲಕ್ಷ ಅಲ್ಲ. ಸೊ ನೀವು ಅಲ್ಲಿ ಇನ್ವೆಸ್ಟ್ ಅನ್ನ ಮಾಡಿ ಸೊ ನೀವು ಪ್ರತಿ ತಿಂಗಳು 9,250 ರೂಪಾಯಿನ ನೀವು ಪಡ್ಕೋಬಹುದಾಗಿರತ್ತ. ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಜನರೇಟ್ ಆಗಿರ್ತಕ್ಕಂತಹ ಬಡ್ಡಿ ಬಂದು ಜಮಾ ಆಗ್ತಿರತ್ತ. ಇನ್ನು ಉಳಿದಿರ್ತಕ್ಕಂತಹ 15 ಲಕ್ಷವನ್ನ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಅನ್ನ ಮಾಡ್ಬೋದು. ಅದ್ರಲ್ಲಿ ಈಕ್ವಿಟಿ ಅಂತ ಹೇಳಿ ಬರುತ್ತೆ. ಅದ್ರ ಬಗ್ಗೆ ಎಲ್ಲ ನೀವು ಇನ್ಫಾರ್ಮೇಶನ್ ತಿಳ್ಕೊಂಡು ಸೊ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಸಹ ಇನ್ವೆಸ್ಟ್ ಅನ್ನ ಮಾಡ್ಕೋಬಹುದಾಗಿರುತ್ತೆ. ನೀವು ಅದನ್ನ ಚೂಸ್ ಮಾಡ್ಕೋಬೇಕಾಗಿರುತ್ತೆ. SWP ನ ಅಂತಂದ್ರೆ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಅಂತ ಹೇಳಿ. ಸೊ ನೀವಲ್ಲಿ ಹೇಳ್ಬೇಕಾಗತ್ತೆ, ಈ ರೀತಿ ನಮ್ಮ ಹಣದ ಮೇಲೆ ಜನರೇಟ್ ಆಗ್ತಕ್ಕಂತಹ ಇನ್ಕಮ್ ಇದೆಯಲ್ವಾ, ಅಂತಂದ್ರೆ ಜನರೇಟ್ ಆಗ್ತಕ್ಕಂತಹ ರಿಟರ್ನ್ಸ್ ಅದನ್ನ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದ್ರ ರೀತಿ ಮಾಡ್ಕೊಡಿ ಅಂತ ಹೇಳಿ ನೀವು ಹೇಳ್ಬೇಕಾಗತ್ತೆ. ಸೊ ಆಗ ಅವ್ರು ಏನ್ ಮಾಡ್ತಾರೆ, ಮಾಡ್ಕೊಡ್ತಾರೆ. ಈಗ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೀವು 15 ಲಕ್ಷವನ್ನ ಇನ್ವೆಸ್ಟ್ ಅನ್ನ ಮಾಡಿದ್ರೆ ಟೆನ್ಯೂರ್ ನೀವು ಸೆಟ್ ಮಾಡ್ಕೊಂಡ್ರೆ ಒಂದು 10 ಇಯರ್ಸ್ಗೆ ಪರ್ ಮಂತ್ ನಿಮ್ಗೆ ಎಷ್ಟು ಬರುತ್ತೆ ಗೊತ್ತಾ, 10,750 ರೂಪಾಯಿ. ಇದು ಬರೀ ಬಡ್ಡಿ ಮಾತ್ರ. ಸೊ ನಿಮ್ಮ ಅಸಲು 15 ಲಕ್ಷ ಅದೇ ರೀತಿ ಇರುತ್ತೆ. ಆ 15 ಲಕ್ಷದ ಮೇಲೆ ಜನರೇಟ್ ಆಗುತ್ತಲ್ಲ ಬಡ್ಡಿ, ಎಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ 15 ಲಕ್ಷದ ಮೇಲೆ ಜನರೇಟ್ ಆಗ್ತಕ್ಕಂತಹ ಬಡ್ಡಿ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಬರ್ತಕ್ಕಂಥದ್ದು 10,750 ರೂಪಾಯಿ ಬಡ್ಡಿ ರೂಪದಲ್ಲಿ ನಿಮ್ಮ ಖಾತೆಗೆ ಪ್ರತಿ ತಿಂಗಳು ಬರ್ತಿರುತ್ತೆ. ಸೊ ಟೋಟಲ್ ಆಗಿ ನಿಮ್ದು 15 ಲಕ್ಷದಲ್ಲಿ ಪ್ರತಿ ತಿಂಗಳು ಇಂಟ್ರೆಸ್ಟ್ ನಿಮ್ಮ ಖಾತೆಗೆ ಬರ್ತಿರುತ್ತೆ. ಜೊತೆಗೆ 10 ವರ್ಷ ಆದ್ಮೇಲೆ
ಇಂಟ್ರೆಸ್ಟನ್ನು ಸಪ್ರೇಟಾಗಿ ಇಟ್ಟರೆ ನಿಮ್ಮ 15 ಲಕ್ಷ 32 ಲಕ್ಷ ಆಗಿರುತ್ತೆ. ಸೊ ಹೇಗೆ ಅಂತಂದರೆ ಇದೇ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳಿ ಕರೆಯಲಾಗುತ್ತೆ. ನೀವು ಈಕ್ವಿಟಿಯಲ್ಲೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಸೊ ಈ ರೀತಿ ಹಣ ಇನ್ಕ್ರೀಸ್ ಆಗುತ್ತೆ. ಈಗ ಜನರೇಟ್ ಆಗ್ತಕ್ಕಂತಹ ಬಡ್ಡಿಯನ್ನು ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಸೊ ನಿಮ್ಮ 15 ಲಕ್ಷ ಅದೇ ರೀತಿ ಇರುತ್ತೆ. ಸೊ ಮ್ಯೂಚುವಲ್ ಫಂಡ್ಸಲ್ಲಿ ಸೊ ಅದರ ಮೇಲೆ ಜನರೇಟ್ ಆಗಿರ್ತಕ್ಕಂಥ ಬಡ್ಡಿ ಪ್ರತಿ ತಿಂಗಳು 10,750 ರೂಪಾಯಿ ಇಂಟು 10 ಇಯರ್ಸ್ ಅಂತಂದ್ರೆ 120 ಮಂತ್ಸ್, 120 ತಿಂಗಳಿಗೆ ಎಷ್ಟು ಆಗುತ್ತೆ ಗೊತ್ತಾ? 12,50,000 ಆಗುತ್ತೆ. ಸೊ ಈ ರೀತಿ ಈ ಒಂದು ಸ್ಕೀಮ್ಗಳು ವರ್ಕ್ ಆಗ್ತಕ್ಕಂಥದ್ದು. ಸೊ ನೀವು ಮ್ಯಾಕ್ಸಿಮಮ್ ಇದರಲ್ಲಿ ಇರ್ತಕ್ಕಂಥದ್ದೇ 15 ಲಕ್ಷ. ಎಲ್ಲೆಲ್ಲಿ? ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಹೇಳಿ. ನಮ್ಮ ಹತ್ರ 30 ಲಕ್ಷ ಇಲ್ಲ, ಬರೀ 15 ಲಕ್ಷ ಮಾತ್ರ ಇದೆ, ಅಥವಾ 12 ಲಕ್ಷ ಇದೆ, 10 ಲಕ್ಷ ಇದೆ ಅಂತಂದ್ರೆ ಸೊ ನೀವು ಮಂತ್ಲಿ ಇನ್ಕಮಲ್ಲೂ ಸಹ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ. ಇಲ್ಲ ಅಂತಂದರೆ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಸಹ ಇನ್ಕಮ್ ಮಾಡ್ಬೋದು. ಅಥವಾ 30 ಲಕ್ಷ ಇದ್ದರೆ ಅಲ್ಲಿ 15 ಲಕ್ಷ ಮತ್ತು ಇಲ್ಲಿ ಸಹ 15 ಲಕ್ಷವನ್ನು ಇನ್ವೆಸ್ಟ್ ಮಾಡಿ ನಿಮಗೆ ಪ್ರತಿ ತಿಂಗಳು ಇಲ್ಲ ಅಂತಂದ್ರೂ ಸಹ 20,000 ಅದ್ರ ಮೇಲೆ ಜನರೇಟ್ ಆಗ್ತಕ್ಕಂಥ ಬಡ್ಡಿನೇ ಬರುತ್ತೆ. ಅದೇ ರೀತಿ ಅಸಲು ಸಹ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಸೊ ಈ ರೀತಿ ಈ ಸ್ಕೀಮ್ಸ್ಗಳು ವರ್ಕ್ ಆಗ್ತಕ್ಕಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನೀವು ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈಗ ನಾವು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.